ಅಮ್ಮ ಹಠ ಮಾಡ್ಬೇಡಿ, ತಿನ್ನಿ. ಒಂದ್ಸಲ ಬೇಡ ಅಂದ್ರೆ ನಿನ್ಗೆ ಅರ್ಥ ಆಗಲ್ವಾ? ನೀವ್ ತಿನ್ನೋವರೆಗೂ ನಾನ್ ಬಿಡಲ್ಲ ಅಮ್ಮ. ಯಾಕೆ ಒಳ್ಳೆ ಬೇತಾಳಿ ತರ ನಾನ್ ಬೆನ್ ಹತ್ತಿದ್ಯಾ? ಯಾಕಂದ್ರೆ ನೀವ್ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ನೀವ್ ತಲೆ ಸುತ್ಬಿದ್ದು ನಿಮ್ಗೇನಾದ್ರೂ ಆದ್ರೆ ತಗೊಳ್ಳಿ. ನನ್ಗೇನಾದ್ರೂ ಆದ್ರೆ ನಿನ್ಗೇನಾಗ್ಬೇಕು? ನನ್ಗೂ ನಿನ್ಗೂ ಏನ್ ಸಂಬಂಧ? ಯಾಕಂದ್ರೆ ನೀವು ನನ್ನ ತಾಯಿ, ನಾನು ನನ್ನ ಮಗಳು. ನನ್ ಮಗಳು ನೀನಲ್ಲ, ವಿಕ್ರಾಂತ್ದು ಮೊದಲೇ ಹೆಂಡತಿ. ಅವಳು ಯಾವತ್ತೂ ಸತ್ತೋದ್ಲು. ಹೌದು, ಆ ಕೊರತೆ ನೀಗ್ಸೋದಕ್ಕೆ ಅಂತಾನೆ ಭಗವಂತ ನನ್ನನ್ನು ಕಳ್ಸಿರೋದು. ನಾನು ಯಾವತ್ತೂ ನಿನ್ನ ಮಗಳು ಅಂತ ಒಪ್ಕೊಳ್ಳಲ್ಲ. ನಾನ್ ನಿಮ್ಮನ್ನ ನನ್ನ ತಾಯಿಂತ ಒಪ್ಕೊಂಡಾಯ್ತು. ಕೋಪ ಬರ್ಸ್ಬೇಡ, ಇದನ್ ತಗೊಂಡೋಗು. ನನಗೆ ಸಿಟ್ಟು ಬಂದ್ರೆ ಕೆನ್ನೆಗೆ ಬಾರಿಸ್ಬಿಡ್ತೀನಿ. ಸರಿ, ನಿಮಗ್ ಸಮಾಧಾನ ಆಗತ್ತೆ ಅಂತಂದ್ರೆ 2 ಏಟ್ ಹೊಡಿರಿ, ನನಗೇನು ಬೇಜಾರಿಲ್ಲ. ಅಂದ್ರೆ ನೀವ್ ತಿಂದೆ ನಾನು ಹೋಗಲ್ಲ. ಛೇ, ಅಮ್ಮ, ಕೋಪ ನನ್ ಮೇಲೆ, ಅದನ್ನ ನಿಮ್ ಹೊಟ್ಟೆ ಮೇಲೆ ತೋರಿಸ್ಬೇಡಿ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರಿದ್ದಾರೆ? ಈ ಮನೇಲಿ ಹಿರಿಯರು ಅಂತ ಇರೋದು ನೀವೊಬ್ರೆ. ಪ್ಲೀಸ್ ತಿನ್ನಿಮ್ಮ, ತಗೊಳ್ಳಿ. ಮೊದ್ಲು ಇಲ್ಲಿಂದ ಹೋಗು. ಅಮ್ಮ, ಈ ತಟ್ಟೆಲಿರೋದೆಲ್ಲ ತಿಂದ್ ಮುಗ್ಸೋ ತನಕ ನಾನಿಲ್ಲಿಂದ ಹೋಗೋದೇ ಇಲ್ಲ. ನೀವ್ ನನ್ನನ್ನು ಎಳ್ಕೊಂಡು ಹೋಗಿ ಆಚೆ ಬಿಟ್ರು ನಾನು ಮತ್ತೆ ಬರ್ತೀನಿ. ಅಯ್ಯೋ ನನ್ ಕರ್ಮ. ತಗೊಳ್ಳಿಮ್ಮ. ಇಷ್ಟೊಂದು ಹಸ್ವಿಟ್ಕೊಂಡು ಯಾಕೆ ಬೇಡ ಬೇಡ ಅಂತ ಹಠ ಮಾಡಿದ್ರಿ? ಈ ಮನೆಗೆ ಆಧಾರ ಸ್ತಂಭ ನೀವು. ಆ ಸ್ತಂಭನೇ ಬಿದ್ದೋದ್ರೆ ಈ ಮನೆ ಮನ್ಸು ಅದೆಲ್ಲ ನಿಲ್ಲುತ್ತಾ ಹೇಳಿ? ತ್ರಿವಿಕ್ರಮ್, ಏನ್ ಮಾಡ್ತಾ ಇದೀಯಪ್ಪ? ಓ, ಇದೇನಿದು? ಅಜ್ಜಿ ಮಾತಾಡೋ ಟೋನೇ ಚೇಂಜ್ ಆಗಿದೆ. ಏನು ಹೊಸ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೋ ಏನೋ. ಅಜ್ಜಿ ಕೇಳ್ತಾ ಇದ್ದಾರೆ ಏನ್ ಮಾಡ್ತಾ ಇದೀಯಾ ಅಂತ. ಯಾಕಪ್ಪ ಹುಷಾರಿಲ್ಲ ಬಸ್ಸು? ಏನಿಲ್ಲ, ಇನ್ನೂ ಎಷ್ಟು ದಿನ ಅಂತ ಈ ಮನೇಲಿ ನಿಮಗೆ ಭಾರವಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಡಬ್ಬ ನನ್ನ ಮಗನೇ. ನೀನ್ ಹಿಂಗ್ ಮೂದೇವಿ ತರ ಮುಸ್ಕಾಕೊಂಡ್ ಕುಂತ್ರೆ ಹೇಗ್ ಹುಷಾರಾಗ್ತೀಯಾ? ಸ್ವಲ್ಪ ಹೊರಗೆ ಬಂದು ಬಿಸಿಲು ನೋಡ್ಬೇಕಲ್ವಾ? ಏ ಹೌದೌದು, ಬಿಸಿಲು ನೋಡಿದ್ರೆ ಅದರಲ್ಲಿ ವಿಟಮಿನ್ ಸಿ, ಡಿ, ಎಕ್ಸು, ವೈ, ಝೆಡ್ಡು ಎಲ್ಲ ಸಿಗುತ್ತೆ. ಬಾ ನೀನು. ಬಾ ಬಾ. ಅಯ್ಯೋ, ನಂಗೆ ನಡೆಯೋಕ್ಕಾಗಲ್ಲ, ನಿಮ್ಗೆ ಗೊತ್ತಲ್ವಾ? ನಿಂಗೆ ನಡೆಯೋಕ್ಕಾಗ್ದಾಗಿದ್ರೇನು, ನಾವೇ ನಿನ್ನ ಕಾಲ್ಗಳು. ಬಾ.
ಏ ಬಾ 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 ಹ್ಮ್ ಬಾ